ನಮಸ್ಕಾರ. ಇವತ್ತಿನ ಈ ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಹಿಂಸಾ ಚೇತನರವರ ನೇತೃತ್ವದಲ್ಲಿ ಸಮಾಜದ ಸಮಾನತೆಯ ಕುರಿತು ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಸಭೆಗೆ ನಾವು ಯಾದಗಿರಿ ಜಿಲ್ಲೆಯಿಂದ ಆಗಮಿಸಿದ್ದೀವಿ. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ಪಕ್ಷ ಆಗಿರೋದು ಅಥವಾ ಸಮಾನತೆಗೋಸ್ಕರ ಅಥವಾ ಅಸಮಾನತೆ ವಿರುದ್ಧ ಒಂದು ಐಕ್ಯತೆ ಹೋರಾಟ ಮಾಡೋಕ್ಕೋಸ್ಕರ ಸುಮಾರು 15 ವರ್ಷಗಳಿಂದ ಪ್ರಗತಿಪರ ಚಿಂತಕರು ಮತ್ತು ಚಲನಚಿತ್ರ ನಟರಾದಂಥ ಅಹಿಂಸಾ ಚೇತನರವರು ಭಾಳಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ಯಾದಗಿರಿ ಜಿಲ್ಲೆಗೆ ಸುಮಾರು ಕಾರ್ಯಕ್ರಮಗಳ ಕುರಿತು ಕೂಡ ಬಂದು ಆಗಮಿಸಿದ್ದಾರೆ. ಜೊತೆಗೆ ಅವರ ವಿರುದ್ಧ ಒಂದು ಏನು FIR ಆದಂಥ ಸಂದರ್ಭದಲ್ಲಿ ನಾವು ಕೂಡ ಯಾದಗಿರಿಯಲ್ಲಿ ಒಂದು ಬೃಹತ್ ಹೋರಾಟ ಮಾಡಿ ಚೇತನ ಪರವಾಗಿ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ದಿನ ಸಂವಿಧಾನ ಜಾರಿಯಾಗಬೇಕು. ಸಂವಿಧಾನ ಅಡಿಯಲ್ಲಿರುವಂಥ ಕಾನೂನು ಜಾರಿ ಆಗಬೇಕಾದ್ರೆ ಒಂದು ಏಕತೆಯ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಅಥವಾ ಅಧಿಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತಿನ ಭಾಳಷ್ಟು ಇಲ್ಲಿ ಎಲ್ಲ ಸಮಾಜದ ಹಿರಿಯರು, ಹೋರಾಟಗಾರರು, ದಲಿತರು, ಪ್ರಗತಿಪರರು ಮತ್ತು ಎಲ್ಲ ಲಿಂಗತ್ವ ಅಲ್ಪಸಂಖ್ಯಾತರು ಆಗಿರ್ಬೋದು, ರೈತಪರ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮಹಿಳಾ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆ ಮುಖಂಡರುಗಳು ಬಂದು ಇವತ್ತು ನೈತಿಕವಾಗಿ ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಜೊತೆಗೆ ಇನ್ನೂ ಮುಂದಿನ ದಿನಗಳಲ್ಲಿ ಭಾಳಷ್ಟು ಸಭೆ ಸಮಾರಂಭಗಳನ್ನು ಮಾಡೋ ಮುಖಾಂತರ, ಚರ್ಚೆ ಮಾಡೋ ಮುಖಾಂತರ ಆ ಒಂದು ಸಿದ್ಧಾಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಜಾರಿ ತರಬೇಕನ್ನುವಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅತ್ಯಂತ ಒಳ್ಳೆಯ ರೀತಿಯಿಂದ ಆಗಬೇಕು. ಇಲ್ಲಿ ಎಡಪಂಥಿ ಇಲ್ಲ, ಬಲಪಂಥಿ ಇಲ್ಲ, ಮಧ್ಯಪಂಥಿ ಇಲ್ಲ, ಈ ಒಂದು ಒಳ್ಳೆಯ ಪಂಥೀಯ ಒಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತರಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚೇತನ ಅಹಿಂಸಾ ಅವರು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಕೂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇಂಥ ಸಭೆಗಳನ್ನು ಭಾಳಷ್ಟು ಆಯೋಜನೆ ಮಾಡೋ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಪ್ರಗತಿಪರಾದಂಥ ಒಳ್ಳೆಯ ಸಿದ್ಧಾಂತ ಇರುವಂಥ ಒಂದು ಸರ್ಕಾರವನ್ನು ಅಸ್ತಿತ್ವ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಮರಿಯಪ್ಪ ಚಟ್ಟೇರ್ಕರ್ ಅಂತೇಳಿ, ಯಾದಗಿರಿ DSS ಜಿಲ್ಲಾ ಸಂಚಾಲಕರು ಮತ್ತು ಅಟ್ರಾಸಿಟಿ ಕಮಿಟಿಯ ಸದಸ್ಯರು, ಯಾದಗಿರಿ. ಧನ್ಯವಾದಗಳು. ಜೈ ಭೀಮ್.